ಯಾಕಮ್ಮ ಏನಾಯ್ತು? ನಿಮ್ ಗಂಡ ಏನ್ ಮಾಡ್ಕೊಂಡಿದ್ದಾರೆ? ಅದು ಅವ್ರ ಕೆಲ್ಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ. ಸದ್ಯಕ್ಕೆ ವಾಪಸ್ ಬರೋದಕ್ಕೊಂದ್ 2 ವರ್ಷ ಆಗತ್ತೆ. ಓ, ಫಾರಿನ್ ಅಲ್ಲಿ ಇದಾರಾ? ಕಾಯ್ಬೇಕಾ ಚಟ್ನಿಗೆ? ಕಾಯಿ ಬೇಡ. ನಿಮ್ಮನೆ ಚಟ್ನಿಗೆ ಬಿಡು. ನಮ್ಮನೆ ಕಾಯಿ ಬೇಡ ನಟರಾಜ. ನಿಮ್ಮನೆ ಚಟ್ನಿಗೆ ನಮ್ಮನೆ ತೆಂಗಿನಕಾಯ. ನಿಮ್ಮನೆ ಚಟ್ನಿಗೆ ನಟರಾಜ ಬೇಡ ಬಿಡಿಪ್ಪ. ಬಿಡು. ನಟರಾಜನ ನಾಟ್ಯ ನೋಡ್ಬೇಕಂತವನು ತೋರಿಸ್ತೀನಿ. ಅಪ್ಪ ಬಿಡು. ಬೇಡ, ಬನ್ನಿ ಒಳಗೋಗೋಣ ಬನ್ನಿಪ್ಪ. ದೊಡ್ಡವ್ರ ಜಗಳ ಬಂದೆ ಚಿಕ್ಕವ್ರ ತಲೆ ಹಾಕ್ಬಾರ್ದು. ಒಳಗೆ ಹೋಗಿ ಬಿಸಿ ಬಿಸಿ ಟೀ ಮಾಡ್ಕೊಂಬ. ನಂಗೆ ಈ ನಾಯಿ ಇನ್ನೂ ನೀನ್ ಇಲ್ಲೇ ಇದ್ಯಾ? ಇವತ್ತು ನೀನ್ ಹೆಂಡತಿ ವಿದ್ಯೆ ಆಗೋದು ಗ್ಯಾರಂಟಿ ಕಣ. ಕಾಪಾಡಿ ಕಾಪಾಡಿ. ಇವತ್ತು ನೀನು ಸಾಯಿಸ್ತೀನಿ. ಅಪ್ಪ ಏನಪ್ಪ, ಒಂದೇ ಒಂದು ತೆಂಗಿನಕಾಯಿಗೋಸ್ಕರ ಇಷ್ಟೆಲ್ಲ ಬೇಕಪ್ಪ? ನಿನಗೆ ಗೊತ್ತಿಲ್ಲ ಕಣ. ಇವತ್ತು ಒಂದು, ನಾಳೆ ಇನ್ನೊಂದು. ಇವತ್ತು ಕೆಳಗೆ ಬಿದ್ದಿದ್ದು ಎತ್ಕೊಂಡಿದ್ದಾನೆ, ನಾಳೆ ಮರ ಹತ್ಬಿಟ್ಟು ಕತ್ಕೊಂಡು ಹೋಗ್ತಾನೆ. ಅವಾಗ ಏನಂತೀಯ? ಇಂಥವ್ರನ್ನೆಲ್ಲ ಪಾಪಸ್ ಕಳ್ಳಿ ತರ ಬೆಳಿಬೇಕಾದ್ರೆ ಚೂಟಾಕ್ಬಿಡ್ಬೇಕು. ಇಲ್ಲ ಅಂದ್ರೆ ಭಯಂಕರವಾದ ಭಸ್ಮಾಸುರಾಗ್ಬಿಡ್ತಾರೆ. ಕಾಯಿ ತಗೊಂಡೋಗು, ಚಟ್ನಿಗೆ ಆಗುತ್ತೆ. ಹೋಗು ಅಂದೆ. ಮೈ ಡಿಯರ್ ಸೊಸೆ, ಗಲಾಟೆ ನೋಡಿ ಟೆನ್ಷನ್ ಆದ್ಯಾ? ನೋ ನೋ ನೋ, ಸಿಂಪಲ್ ಮ್ಯಾಟರ್. ಅತ್ತೆ ಇಲ್ದೇ ಇರೋ ಮನೆ ಅಂದ್ರೆ ಆಳುಗಳದ್ದೇ ದರ್ಬಾರ್ ನೋಡು. ಕಂಟ್ರೋಲ್ ಮಾಡಕ್ಕೆ ನನ್ನಂತ ಅರಸ ಇರ್ಬೇಕಾಗತ್ತೆ. ಎಲ್ಲ ಚೆನ್ನಾಗಿ ನಡೀತಿದೆ. ಮೊದಲು ಹರಿಯಣ್ಣನ ವಿಷಯ, ಆಮೇಲೆ ನಿಮ್ಗಳ ಜಗಳ, ಇವಾಗ ಅಪ್ಪನ ಲುಂಗಿ ಡ್ಯಾನ್ಸು. ಅಣ್ಣ, ನೀನ್ ಯಾರ್ದಾರು ಮನೇಲಿ ಈ ತರ ಎಲ್ಲ ನೋಡಿದ್ಯಾ? ಚಾನ್ಸೇ ಇಲ್ಲ ಬಿಡು. ನಮ್ಮನೇನೆ ತುಂಬಾ ಗ್ರೇಟ್. ಯಾಕೋ ಮೈ, ಇವಾಗಂತದ್ ಏನಾಯ್ತು? ಅದ್ಗೆ ಹೇಗ್ ಹೋದ್ರು ಅಂತ ನೀನ್ ನೋಡ್ದ? ಅವಳು ತಪ್ಪಾಗಿ ಏನ್ ತಿಳ್ಕೊಂಡಿಲ್ಲ ಕಣೋ, ನೀನೇ ಏನೇನೋ ತಿಳ್ಕೊತಾ ಇದೀಯಾ. ಅದೇಗಣ ಹೇಳ್ತೀಯ ಅವ್ರು ತಪ್ಪು ತಿಳ್ಕೊಂಡಿಲ್ಲ ಅಂತ? ನಾವಿರೋವರೆಗೂ ಈ ಮನೆಗೆ ಧೂಳು ಹಿಡ್ದಿರೋ ಗಾಜಿನ ತರ ಇತ್ತು, ಈಗ ನೆಟ್ಟಗಾಗಿರೋ ಕನ್ನಡಿ ತರ ಆಗಿದೆ. ಅದು ಹೊಡೆದೋಗ್ಬೇಕಾ ಹೇಳು? ಮನೇಲಿ ನಡೀತಿರೋದ್ ನೋಡಿದ್ರೆ ನನಗೆ ಅಸಹ್ಯ ಅನ್ಸುತ್ತೆ. ಇನ್ನು ಅವ್ರಿಗೆ ಹೇಗ ಅನ್ಸ್ಬೇಡ. ನಮ್ಮ ಮನೇಲಿ ಹೆಣ್ಣಿರಲ್ಲ ಅಂತ ಊರವ್ರು ಮಾತಾಡೋದ್ರಲ್ಲಿ ತಪ್ಪೇ ಇಲ್ಲ. ಮನೇಲಿ ಹೆಣ್ಣನ್ನ ಹೇಗ್ ಉಳಿಸ್ಕೋಬೇಕು ಅನ್ನೋ ಯೋಗ್ಯತೆನೆ ನಮ್ಗೆ ಗೊತ್ತಿಲ್ಲ ಅಣ್ಣ. ಈ ಮನೆ ಹಣೆ ಬರಾನೇ ಇಷ್ಟು.
ಏನಮ್ಮ ಯಾರು ಬೇಕಿತ್ತು? ಅದು ಈ ಮನೆ ಓನರ್. ನಾನೇ ಲಕ್ಷ್ಮೀ ಪ್ರಸಾದ್. ನನ್ನಿಂದ ಏನಾಗ್ಬೇಕಿತ್ತಮ್ಮ? ನಮಸ್ತೆ ಸರ್, ನನ್ನ ಹೆಸರು ಚಂದನ ಅಂತ. ನ್ಯೂಸ್ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ನಿಮ್ಗೆ ಕಾಲ್ ಮಾಡಿದ್ನಲ್ಲ, ರೆಂಟ್ಗೆ ಮನೆ ಬೇಕು ಅಂತ. ಹಾ, ಗೊತ್ತಾಯ್ತು. ಬಾಮ್ಮ, ಟೀ ಕಾಫಿ ಏನಾದ್ರು ಕುಡಿತೀಯಾ? ಇಲ್ಲ ಏನು ಬೇಡ, ಪರವಾಗಿಲ್ಲ. ಏನ್ ಕೆಲಸ ಮಾಡ್ಕೊಂಡಿರೋದು ನೀವು? ಇನ್ನು ಈಗ ಕೆಲಸ ಹುಡುಕ್ತಾ ಇದ್ದೀನಿ. ಮದುವೆ ಆಗಿದೆಯಾ? ಗೊತ್ತಾಯ್ತು ಬಿಡಮ್ಮ, ಕೈಯಲ್ಲಿ ಹಿಡಿದು ತೋರ್ಸೋದೇನು ಬೇಡ. ನಿಮ್ ಗಂಡ ಏನ್ ಮಾಡ್ಕೊಂಡಿದ್ದಾರೆ? ಯಾಕಮ್ಮ, ಏನಾಯ್ತು? ನಿಮ್ ಗಂಡ ಏನ್ ಮಾಡ್ಕೊಂಡಿದ್ದಾರೆ? ಅದು ಅವ್ರ ಕೆಲ್ಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ. ಸದ್ಯಕ್ಕೆ ವಾಪಸ್ ಬರೋದಕ್ಕೆ 2 ವರ್ಷ ಆಗತ್ತೆ. ಓ, ಫಾರಿನ್ ಅಲ್ಲಿ ಇದಾರಾ? ಹಾ 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 ಸರ್. ಹಾಗಾದ್ರೆ ನೀನ್ ಇಲ್ಲಿ ಒಬ್ಳೇ ಇರ್ತೀಯಾ? ಹಾ, ನಂಗೆ ಇಲ್ಲಿ ಇಂಟರ್ವ್ಯೂ ಇದೆ. ಮುಂದೆ ಇಲ್ಲೇ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಂಗೇನು ಪ್ರಾಬ್ಲಮ್ ಇಲ್ಲ, ನಾನು ಒಬ್ಳೇ ಇರ್ತೀನಿ. ಸರಿ ಅಮ್ಮ, ಬಾ, ಮನೆ ತೋರಿಸ್ತೀನಿ. ಏನಮ್ಮ, ಮನೆಯೆಲ್ಲ ಓಕೆನಾ? ಓಕೆ ಸರ್, ಎಲ್ಲ ತುಂಬಾ ಚೆನ್ನಾಗಿದೆ. ನಂಗೆ ಫುಲ್ ಕಂಫರ್ಟಬಲ್ ಅನಿಸ್ತು. ಸರಿ, 9,000 ಬಾಡಿಗೆ, 90,000 ಅಡ್ವಾನ್ಸ್. 90,000ನಾ? ಏನಮ್ಮ 90 ಅಂತೀಯಾ? 90ನೇ ಇಸ್ವಿ ದಾಟಿದ್ಮೇಲೆ ಬೆಂಗಳೂರು ರಿಯಲ್ ಎಸ್ಟೇಟು ರಾಕೆಟ್ ತರ ಏರ್ಬಿಡ್ತು. ಎಲ್ಲ ಕಡೆ 10 ತಿಂಗಳು ಬಾಡಿಗೆ ಅಡ್ವಾನ್ಸೇ ತಗೊಂತಾರೆ. ಬೇಕಾದ್ರೆ 20 ಕಡಿಮೆ ಮಾಡ್ಕೊತೀನಿ. 70,000 ಓಕೆನಾ? ಇಲ್ಲ, ಸುಮ್ಮನೆ ಕೇಳ್ದೆ ಅಷ್ಟೇ. ಸ್ವಲ್ಪ ಕಡಿಮೆ ಮಾಡ್ಕೋಬೋದಾ ಪ್ಲೀಸ್? ಸರಿ, 50,000 ಆದ್ರೆ ಆಗುತ್ತಾ? ಅದಕ್ಕೂ ಕಮ್ಮಿ ನನಗೆ ಆಗಲ್ಲಮ್ಮ. ಟೋಕನ್ ಅಡ್ವಾನ್ಸ್ ಕೊಟ್ರೆ ಫಿಕ್ಸ್ ಮಾಡ್ತೀನಿ. ಇಲ್ಲ ಅಂದ್ರೆ ನಾಳೆ ಇನ್ಯಾರಾದ್ರೂ ಬರ್ತಾರೆ. ಅಯ್ಯೋ, ಬೇಡ, ನಂಗೆ ಮನೆ ತುಂಬಾ ಇಷ್ಟ ಆಗಿದೆ. ನಾನು ಈಗಲೇ ಟೋಕನ್ ಅಡ್ವಾನ್ಸ್ ಕೊಡ್ತೀನಿ. ತಗೊಳ್ಳಿ. ಸರಿ ಅಮ್ಮ, ಯಾವಾಗ ಶಿಫ್ಟ್ ಆಗ್ಬೇಕಂತ ಇದೆಯಾ? ನಾಳೆನೆ. ಹರಿ, ಯಾವಾಗ ಬಂದು? ಯಾಕೇನು ಮಾತಾಡ್ದ ಹಾಗೆ ನಿಂತಿದ್ಯಾ? ಯಾಕೋ? ನಾನ್ ಬೇಕು ಅಂತ ನಿನ್ ಮೇಲೆ ಕೈ ಮಾಡಿಲ್ಲ. ಹಾಳಾದ ಕಂಟಿ ಸುಮ್ಮನೆ ಇರು ಅಂತ ಹೇಳ್ತಿದ್ರು, ಮಾತಾಡ್ತಾನೆ ಇದ್ದ. ನಾನು ಮೊದಲೇ ಟೆನ್ಷನ್ ಅಲ್ಲಿದ್ದೆ. ನಿನ್ಗೆ ಗೊತ್ತಲ್ಲಣ್ಣ. ನನಗೆ ಗೊತ್ತು ಕಣೋ, ಕೋಪದಲ್ಲಿ ಅವನ್ ಹುಡಿಯಕ್ ಹೋದೆ. ನಿನಗ್ ತಾಗ್ಬಿಡ್ತಾಣ. ಸಾರಿ. ಆಯ್ತು ಬಿಡೋ, ಇದನ್ನೆಲ್ಲ ನೀನ್ ನನಗೆ ಹೇಳ್ಬೇಕಾ? ನನಗೆ ಗೊತ್ತಾಗಲ್ವಾ? ನಿಮ್ಮ ಅಣ್ಣನ ಇಷ್ಟನ ಅರ್ಥ ಮಾಡ್ಕೊಂಡಿರೋದು ನೀನು. ತುಂಬಾ ನೋವಾಯ್ತಣ್ಣ. ಕಣ, ಒಂದೆರಡು ದೌಡೆ ಅಲ್ಲಾಡ್ತಾ ಇದೆ. ಡಾಕ್ಟರ್ ಹತ್ರ ಹೋಗ್ಬೇಕು ಅನ್ಸುತ್ತೆ. ಕರ್ಕೊಂಡು ಹೋಗ್ತೀಯಾ? ಬಾ. ಏನು ಆಗಿಲ್ಲ ಹರಿ. ನೀನ್ ನನ್ನ ತಮ್ಮ ಕಣೋ. ನೀನೇನು ಅಂತ ನನಗೆ ಗೊತ್ತಿಲ್ವಾ? ನೋಡು, ಇನ್ಮೇಲಾದ್ರೂ ನೀನು ಕಂಟಿ ಜಗಳ ಆಡೋದನ್ನ ನಿಲ್ಸಿ. ಪಾಪ ಕಣೋ ಚಂದನ, ಎಷ್ಟು ಅಂತ ನಿಮ್ ಜಗಳ ನೋಡಿ ಸಹಿಸ್ಕೊತಾಳೆ. ನೀವ್ ಹೀಗೆ ಆಡ್ತಿದ್ರೆ ಅವಳಿಗೆ ನಮ್ಮ ಮನೆ ಬಗ್ಗೆ ಏನ್ ಅನ್ಸ್ಬೇಡ ಹೇಳು. ಚಂದನ ನಿನ್ ಮೇಲೆ ಏನು ಬೇಜಾರಿಲ್ಲ ತಾನೆ? ಎಲ್ಲ ಸರಿಯಾಗಿದೆ ಅಲ್ವಾ? ಆಮೇಲೆ ನಿನ್ ಮೇಲಿರೋ ಬೇಜಾರಿಗೆ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಲ್ಲ ತಾನೆ? ಅಣ್ಣ, ಮೊದ್ಲು ಚಂದನ ನಮ್ಮ ಮನೆಗೆ ಬರ್ತಾರೆ ಅಂತ ಗೊತ್ತಿಲ್ಲದೆ ಸುಳ್ಳು ಹೇಳ್ದೆ. ನಮ್ಮ ಮನೆಗೆ ಬಂದ್ಮೇಲೆ ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರೋ ಅಂತ ಬೈಕ್ ನಿಜ ಹೇಳಲಿಲ್ಲ. ಅದರಿಂದ ಇಷ್ಟೆಲ್ಲ ಆಗತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಅಣ್ಣ. ನಾನು 1000 ಸತಿ ಹೇಳಿದೆ ನಿಂಗೆ ನಿಜ ಹೇಳು ಅಂತ. ಆದ್ರೆ ನೀನ್ ನನ್ನ ಮಾತ ಕೇಳಲಿಲ್ಲ. ಪಾಪ ಕಣೋ ಅವಳು. ಅಣ್ಣ ಅಂತ ನನ್ನ ಹತ್ರ ಸಹಾಯ ಕೇಳಬೇಕಾದ್ರೆ ನನಗೆ ಸುಳ್ಳು ಹೇಳೋದಕ್ಕೆ ಮನ್ಸೇ ಆಗ್ಲಿಲ್ಲ ಕಣೋ.
ನಮ್ದವ್ರಿಗೆ ಮೋಸ ಮಾಡಿ ನಾನು ಹೇಗೋ ನೆಮ್ಮದಿಯಾಗಿರ್ಲಿ. ಈಗ್ಲಾದ್ರೂ ಅರ್ಥ ಮಾಡ್ಕೊಳ್ಳೋ ಹರಿ. ಚಂದನ ಎತ್ತರಕ್ಕೇರ್ಬೇಕು ಅಂತ ಕನ್ಸು ಕಾಣ್ತಾ ಇದ್ದಾಳೆ. ನೀನ್ ಅವಳಿಗೆ ಏಣಿ ಆಗ್ಬೇಕೆ ಹೊರತು ಅವಳ ದಾರಿಗೆ ಕಲ್ಲಾಗ್ಬಾರ್ದು ಕಣೋ. ಅವ್ರು ಚೆನ್ನಾಗಿರ್ಬೇಕು ಅಂತಾನೆ ಅಲ್ವಾ ಅಣ್ಣ ನಾನು ಆಸೆ ಪಡ್ತಿರೋದು. ಅವ್ರ ಕನ್ಸಿಗೆ ನಾನು ಯಾಕಣ ಕಲ್ಲು ಹಾಕ್ಲಿ? ಅದಕ್ಕೆ ಹೇಳ್ತಿರೋದು, ಇನ್ಮೇಲಾದ್ರೂ ಈ ಸುಳ್ಳು ಪುಳ್ಳು ಎಲ್ಲ ಬಿಟ್ಬಿಡು. ಅದರಿಂದ ಯಾರಿಗೂ ಲಾಭ ಇಲ್ಲ. ನೋಡು, ಚಂದನಾಗೆ ನಾವೇ ಎಲ್ಲ ಹೇಳಿದ್ರೆ ಅವಳು ಸಮಾಧಾನದಿಂದ ಈ ಮನೇಲಾದ್ರೂ ಇರ್ತಾಳೆ. ಇಲ್ಲ ಅವಳೇ ಎಲ್ಲ ತಿಳ್ಕೊಂಡ್ರೆ ಮುಂದೆ ಏನಾಗುತ್ತೆ ನೀನೇ ಯೋಚನೆ ಮಾಡು. ಅಣ್ಣ, ಸುಳ್ಳು ಹೇಳೋದು ಅಂದ್ರೆ ನನ್ಗೇನು ಖುಷಿ ಅಂತ ಅನ್ಕೊಂಡಿದ್ಯಾ? ನಾವಪ್ಪ ಜೈಲ್ಗೆ ಹೋದಾಗ ನನ್ಗೆಷ್ಟೇನ ವಯಸ್ಸು? ಅವ್ರು ಯಾಕೆ ಜೈಲ್ಗೆ ಹೋದ್ರು ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಆದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನಾನೊಬ್ಬ ಕೊಲೆಗಾರನ್ ಮಗ ಅಂತ ಚುಚ್ಚಿ ಮಾತಾಡ್ತಿದ್ರು. ಗೊತ್ತಾಣ ನಿನ್ಗೆ? ಎಲ್ರು ತಪ್ಪಾಗೆ ನೋಡ್ತಾ ಇದ್ರು, ತಪ್ಪಾಗೆ ಮಾತಾಡ್ತಿದ್ರು. ಇನ್ಸಲ್ಟ್ ಆದ್ರೂ ಪರವಾಗಿಲ್ಲ, ಒಬ್ಬನೇ ಇರೋದಕ್ಕಿಂತ ಯಾರ ಜೊತೆ ಆದ್ರೂ ಸೇರೋಣ ಅಂತ ಹೋದ್ರೆ ಅವ್ರ ಅಪ್ಪ ಅಮ್ಮ ಬಂದು ನನ್ನ ಹೊಡೆದು ಅವ್ರ ಮಕ್ಳನ್ನ ವಾಪಸ್ ಕರ್ಕೊಂಡು ಹೋಗ್ಬಿಡ್ತಿದ್ರು. ಸ್ಕೂಲಲ್ಲಿ ಟೀಚರ್ಸು ನನ್ನ ಜೊತೆ ಚೆನ್ನಾಗಿ ಮಾತಾಡಿ ನನಗೆ ನೆನಪೇ ಇಲ್ಲ. ಅಪ್ಪ ಮಾಡಿದ ತಪ್ಪಿಗೆ ಆ ವಯಸ್ಸಲ್ಲಿ ನನ್ಗೆ ಯಾಕಣ ಶಿಕ್ಷೆ? ಒಂದಿನ ನನ್ನ ಬಗ್ಗೆ ನನ್ಗೇನೋ ಒಂದು ಸುಳ್ಳು ಹೇಳ್ದೆ, ಅವತ್ ನನಗೆ ಸಿಕ್ಕಿದ ಮರ್ಯಾದೆನೇ ಬೇರೆ. ಡಿಸೈಡ್ ಮಾಡ್ದೆ ಅಣ್ಣ, ಸತ್ಯ ಹೇಳಿ ಚೀತು ಅನ್ಸ್ಕೊಳ್ಳೋದಕ್ಕಿಂತ ಸುಳ್ಳು ಹೇಳಿ ಸಭಾಷ್ ಅನ್ಸ್ಕೊಳ್ಳೋದೇ ವಾಸಿ ಅಂತ. ಅವತ್ತಿಂದ ನಮ್ಮ ಮನೆ ಬಗ್ಗೆ ಸುಳ್ಳು ಹೇಳ್ದೆ, ನಮ್ಮ ಅಪ್ಪನ ಬಗ್ಗೆ ಸುಳ್ಳು ಹೇಳ್ದೆ, ನನ್ನ ಕೆಲ್ಸದ ಬಗ್ಗೆ ಸುಳ್ಳು ಹೇಳ್ದೆ. ಸುಳ್ಳನ್ನೇ ಸತ್ಯ ಮಾಡ್ಕೊಂಡೆ. ಯಾರಿಗೋ ಮೋಸ ಮಾಡ್ಬೇಕು ಅಂತ ಅಲ್ಲಣ್ಣ, ನನ್ನ ರೆಸ್ಪೆಕ್ಟ್ ಉಳಿಸ್ಕೋಬೇಕು ಅಂತ. ಹೇಳೋಣ, ನಾನು ಮಾಡಿದ ತಪ್ಪ?